ಓಂ ಶಾಂತಿ. ಮಿತ್ರರೇ, ಭಕ್ತರೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಾರು ಒಳ್ಳೆಯವ್ರದಾರ ನಿಮ್ಮನ್ನ ಇಷ್ಟಪಡ್ತಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ. ಮಿತ್ರರೇ, ಗೆಳೆಯರೇ, ಭಕ್ತರೇ, ಅಭಿಮಾನಿಗಳೇ, ಆರೋಗ್ಯ ಭಾಗ್ಯ ಅತಿ ಶ್ರೇಷ್ಠವಾದದ್ದು. ಆರೋಗ್ಯ ಭಾಗ್ಯ ಇಲ್ಲ ಅಂದರೆ ಜೀವನದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಯಾವ ಫೀಲ್ಡಲ್ಲೂ ನಾವು ಏನೂ ಸಾಧಿಸೋಕ್ಕಾಗಲ್ಲ. ಆರೋಗ್ಯ ಭಾಗ್ಯ ಒಂದಿದ್ರೆ ಸಾಕು. ಈ ಜಗತ್ತಿನಲ್ಲಿ ನಾವು ಅತಿ ಶ್ರೀಮಂತರು, ಅದರಲ್ಲೇ ಅರ್ಧ ಶ್ರೀಮಂತರು ಆದ ಹಾಗೆ ಆರೋಗ್ಯ ಭಾಗ್ಯ ಹೊಂದಿದ್ರೆ. ಅದರ ಜೊತೆಗೆ ಸ್ವಲ್ಪ ಅಧಿಕಾರ, ಖರ್ಚಿಗೆ ಒಂದಷ್ಟು, ಜೀವನೋಪಾಯಕ್ಕೆ ಒಂದಷ್ಟು ಆದಾಯದ ಮೂಲಗಳು ಇದ್ದರೆ ಓಕೆ, ಖಂಡಿತ ಜೀವನ ಇಲ್ಲಿ ಚೆನ್ನಾಗೇ ಇರುತ್ತೆ. ಆದರೆ ಆರೋಗ್ಯ ಭಾಗ್ಯನೇ ಇಲ್ಲ ಅಂದರೆ ಹಾಗೆ. ಇಲ್ಲಿ ಎರಡಿರುತ್ತೆ. ಒಂದು ಆದಾಯದ ಮೂಲಗಳಿರಬೇಕು, ಅಥವಾ ನಾವು ಸಂಪಾದನೆ ಮಾಡಿದ್ದು ಅಲ್ಪ ಸ್ವಲ್ಪ ಉಳಿಬೇಕು, ಉಳಿತಾಯ ಆಗಬೇಕು. ಅದೇ ಬಂದಿದ್ದೆಲ್ಲ ನಾಶ ಆದರೆ, ಬಂದಿದ್ದೆಲ್ಲ ಸೋರಿಕೆ ಆದರೆ ಉಳಿಸೋದೇನು, ಉದ್ಧಾರ ಆಗೋದು ಹಾಗೆ, ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ಆದಷ್ಟು ಎಲ್ಲೆಲ್ಲಿ ಸೋರಿಕೆ ಆಗುತ್ತೆ, ಎಲ್ಲೆಲ್ಲಿ ಸೋರ್ತಕ್ಕಂಥ ತೂತುಗಳಿದ್ದಾವೆ ಅವುಗಳನ್ನು ಮುಚ್ಚಬೇಕು, ತೂತುಗಳನ್ನು ಮುಚ್ಚಬೇಕು. ಆಗಲೇ ನಮಗೆ ಉಳಿತಾಯ ಆಗೋದು. ಆದಾಯದ ಮೂಲ ಯಾವುದೋ ಒಂದು ಕಡೆ ಬರುತ್ತೆ, ಇಲ್ಲಿ ನೋಡಿದ್ರೆ ತೂತುಗಳು 10 ಇರ್ತವೆ, ಹೇಗೆ ಆಗುತ್ತೆ? ಅದಕ್ಕೆ ನಾವು ಆರೋಗ್ಯ ಭಾಗ್ಯವೆಲ್ಲ ಸಪ್ಪಲ್ಲಿ ಬಿಡಬೇಕು. ಅದರಲ್ಲಿ ಹೀಗಾಗಲಿಲ್ಲ ಅಲ್ಲೋ ಕೆಲವೊಂದು ಟಿಪ್ಸಲ್ಲೆಲ್ಲ ನಿಮಗೆ ಕೊಟ್ಟಿದ್ದೀನಿ, ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಹಿಂದಿನ ಭಾಗಗಳಿದ್ದಾವೆ, ನೋಡಿಲ್ಲ ಅಂದರೆ ನೋಡಿ. ಕರ್ನಾಟಕದಲ್ಲಿ ಕೆಲವು ಕಡೆ ಅರಳೆಕಾಯಿ ಅಂತಾರೆ, ಅಳಲೆಕಾಯಿ ಅಂತಾರೆ. ಅದು ಹಳಲೆಕಾಯಿ ಆಗಿರಲಿ, ಅರಳೆಕಾಯಿ ಆಗಿರಲಿ, ಸದ್ಯಕ್ಕೆ ನಾವು ಅಳಲೆಕಾಯಿ ಅನ್ನೋಣ. ಪುಡಿ ಮಾಡಿ ಅದರ ಒಟ್ಟು ಔಷಧಿಯಾಗಿ ಬಳಸ್ಬೋದು. ಆ ಒಂದು ಚಾಪ್ಟರ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಮರತ್ವ ಪಡಿಬೋದು ಅಂತ. ಅದರಿಂದ ನಮಗೆ ಒಳ್ಳೆ ವಜ್ರದೇಹ ಆಗುತ್ತೆ ಶರೀರ. ಅಮರತ್ವ ಅಂದರೆ ಆಯುಸ್ಸು ಹೆಚ್ಚುತ್ತೆ, ಯೌವನ ಹೆಚ್ಚುತ್ತೆ, ಸಾಕಷ್ಟು ರೋಗಗಳ ಬಾಧೆಯಿಂದ ಮುಕ್ತರಾಗ್ತೀವಿ, ದೀರ್ಘಾಯುಸ್ಸು ಹೆಚ್ಚುತ್ತೆ ಅರಳೆಕಾಯಿ ಸಿಪ್ಪೆಯಿಂದ. ನೋಡಿ ಇವರೇ, ಅರಳೆಕಾಯಿ ಸಿಪ್ಪೆಯಿಂದ ನಮ್ಮ ಆರೋಗ್ಯ ಲಭಿಸುತ್ತೆ. ಅದರಿಂದ ನಾವು ಪ್ರಯೋಜನ ಪಡ್ಕೊಂಡ್ರೆ ಅಲ್ಲಿ ನಾವು ಮೆಡಿಕಲ್ ಸ್ಟೋರ್ಗಳಿಗೆ ಸುತ್ತೋದು ತಪ್ಪುತ್ತೆ, ಹಾಸ್ಪಿಟ್ಲ್ಗಳಿಗೆ ಸುತ್ತೋದು ತಪ್ಪುತ್ತೆ, ಹಣ ಉಳಿತಾಯ ಆಗುತ್ತೆ. ಇದು ಲಾಜಿಕ್ಕು ಅಲ್ವಾ? ನಾವು ಕೆಲವೆಲ್ಲ ನಮ್ಮ ಸುತ್ತಮುತ್ತಲು ಸಿಗ್ತಕ್ಕಂಥ ಸೊಪ್ಪುಗಳು, ಎಲೆಗಳು, ಕಾಯಿಗಳು, ಬೇರುಗಳು, ಬೀಜಗಳು, ಎಣ್ಣೆ, ಇವುಗಳಿಂದ ನಾವು ಆರೋಗ್ಯ ಭಾಗ್ಯವನ್ನು ನಾವೇ ಮಾಡ್ಕೊಬೋದು. ಅದೇನು ತುಂಬ ಕಷ್ಟ ಇಲ್ಲ, ವೆರಿ ಸಿಂಪಲ್ ಆಗಿರೋಂಥವು ನಾವೇ ಮಾಡ್ಕೊಬೋದು. ಅದರಿಂದ ನಮಗೆ ಎಷ್ಟು ಆರೋಗ್ಯ ಲಭಿಸುತ್ತೆ ಅಲ್ವಾ? ಆಗ ನಮಗೆ ಖರ್ಚು ಕಡಿಮೆ ಆಗುತ್ತೆ. ಆದಾಯದ ಮೂಲ ನಮಗೇನಿದೆ ಅದರಲ್ಲೇ ನಾವು ಉಳಿಸ್ಬೋದು ಅಲ್ವಾ? ಇದರಿಂದ ನಮಗೆ ದೈಹಿಕವಾಗಿ ಶಾಂತಿ ಇರುತ್ತೆ, ಆರೋಗ್ಯ ಇರುತ್ತೆ, ಉಲ್ಲಾಸ ಇರುತ್ತೆ. ಮಾನಸಿಕವಾಗಿ ಶಾಂತಿ ಇರುತ್ತೆ, ಉಲ್ಲಾಸ ಇರುತ್ತೆ. ಆರ್ಥಿಕವಾಗಿ ದುಡ್ಡು ಉಳಿತಾಯ ಆಗುತ್ತೆ. ಇದು ನಮ್ಮ ಟೈಮು ಉಳಿಯುತ್ತೆ ಅಲ್ವ? ಈ ಥರ ಕೆಲವು ಕಡೆ ತುಂಬ ಅದನ್ನೇ ಬೇಸಾಯವಲ್ಲಾಗಿ ಹೊಲಗಳಲ್ಲಿ ಬೆಳೀತಾರೆ ಕೆಲವು ಕಡೆ. ಇಲ್ಲಿ ಕೆಲವು ಕಡೆ ತೋಟಗಳ ಹತ್ರ ಅಲ್ಲೆಲ್ಲಿ ಇರುತ್ತೆ. ಅವುಗಳನ್ನು ಸಿಪ್ಪೆ ಬಿಡಿಸ್ಬೇಕು. ಅವುಗಳ ಸಿಪ್ಪೆ, ಬೀಜ ಅಲ್ಲ ಸಿಪ್ಪೆ. ನಾವು ಸಿಪ್ಪೆ ಮಾತ್ರ ತಗೋಬೇಕು. ಅದೆಲ್ಲ ಚೂರ್ಣ ಮಾಡಬೇಕು, ಅಂದರೆ ಒಣಗಿಸ್ಬಿಟ್ಟು ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿ ಕೆಲವೊಂದು ಬೀಜಾಕ್ಷರ ಮಂತ್ರಗಳಿದೆ, ಆ ಮಂತ್ರಗಳನ್ನು ಸಿದ್ಧಿ ಮಾಡ್ಕೋಬೇಕು. 108 ಸಾರಿ ಹೇಳಬೇಕು. ಒಂದು ಸಾರಿ ಕೂತ್ಕೊಟ್ರೆ 108 ಸಾರಿ. ಕೆಲವು ಬೀಜಾಕ್ಷರ ಮಂತ್ರ ಇದೆ, ಧನ್ವಂತರಿ, ಅಶ್ವಿನಿ ಕುಮಾರ, ಹನುಮಂತ ದೇವರು, ಆದಿಶಕ್ತಿ, ಪರಾಶಕ್ತಿ, ಶಿವ ಇತ್ಯಾದಿ. ಅದು ಗುರುಗಳ ಹತ್ರ, ಯೋಗ್ಯ ಗುರುಗಳ ಹತ್ರ, ಒಳ್ಳೆಯ ಗುರುಗಳ ಹತ್ರ ನೀವು ಅದೆಲ್ಲ ಬೀಜಾಕ್ಷರ ಮಂತ್ರವನ್ನು ಪಡ್ಕೋಬೇಕು. ಅಥವಾ ನೀವೇ ಯಾವುದೋ ಒಂದು ಮಂತ್ರವನ್ನು, ಶಿವದು, ಹನುಮಂತ ದೇವ್ರದ್ದು, ಶ್ರೀಮನ್ನಾರಾಯಣ, ಲಕ್ಷ್ಮೀ, ಪದ್ಮಾವತಿದು, ಬ್ರಹ್ಮಾಜಿದು, ವಿಘ್ನೇಶ್ವರದು, ಕುಮಾರಸ್ವಾಮಿದು, ಏನೋ ಒಂದು ಒಳ್ಳೆಯ ಮಂತ್ರ ಇಟ್ಕೊಂಡು ಕೂತ್ಕೋಬೇಕು. ಆಲ್ರೆಡಿ ಇಲ್ಲ ಧ್ಯಾನ ಮಾಡೋದು ಹೆಂಗೆ, ತಪಸ್ಸು ಮಾಡೋದು ಹೆಂಗೆ, ಯೋಗ ಮಾಡೋದು ಹೆಂಗೆ ಆಲ್ರೆಡಿ ನಾನು ವೀಡಿಯೋಗಳು ಹಾಕಿದ್ದೀನಿ, ಜಪ ತಪ ಎಲ್ಲ ಅವುಗಳು ನೋಡಿ ಅದರಂತೆ ನೀವು ಮಂತ್ರನ ಶುರು ಮಾಡಿಕೊಳ್ಳಿ. ಈ ಚೂರ್ಣ ಅಂದರೆ ಪುಡಿನ
ಜೇನುತುಪ್ಪ, ಕಲ್ಲು ಸಕ್ಕರೆ, ಹಾಲು, ಜೇನುತುಪ್ಪ, ಕಲ್ಲು ಸಕ್ಕರೆ, ಹಾಲು ಇದರಲ್ಲಿ ಪುಡಿ ಎಲ್ಲ ಹಾಕ್ಕೊಂಡು ಒಂದೇ ಒಂಚೂರು ಭಾಳ ಕಡಿಮೆ ಪರ್ಸೆಂಟೇಜ್, ಭಾಳ ಕಡಿಮೆ, ಒಂದು ಚಿಕ್ಕ ಮಾತ್ರೆ ಇರುತ್ತಲ್ಲ ಅವರೆಕಾಳಷ್ಟು ಚೂರ್ಣ ಅಥವಾ 2 ಅವರೆಕಾಳಷ್ಟು ಚೂರ್ಣ ಪುಡೀಲಿ ಹಾಕ್ಕೋಬೇಕು. ಯಾವುದರಲ್ಲಿ? ಜೇನುತುಪ್ಪ, ಹಾಲು, ಸಕ್ಕರೆ, ಕಲ್ಲು ಸಕ್ಕರೆ ಮಿಕ್ಸ್ ಮಾಡಬೇಕು. ಲೋಟದಲ್ಲಿ ಮಿಕ್ಸ್ ಮಾಡಿ, ಅಂದರೆ ಹಾಲು ಅಂದರೆ ಬಿಸಿ ಮಾಡಿ ಕುದಿಸಿ ಆರಿಸಿರ್ಬೇಕು ಹಾಲು. ಆಮೇಲೆ ಕಲ್ಲು ಸಕ್ಕರೆ ಶುದ್ಧವಾಗಿರೋದು, ಹಾಗೆ ಜೇನುತುಪ್ಪ ಒಂಚೂರು, ಕಲ್ಲು ಸಕ್ಕರೆ ಎಷ್ಟು ಬೇಕಷ್ಟು. ಇದೆಲ್ಲ ನೀವು ಡೈಲಿ 1 ಲೋಟ ಕುಡಿಬೇಕು. ಡೈಲಿ ಬೆಳಗ್ಗೆ ಆದರೂ ಕುಡೀರಿ, ಸಂಜೆ ಆದರೂ ಕುಡೀರಿ. ಊಟಕ್ಕೆ ಮುಂಚೆ ಕುಡಿಬೇಡಿ, ಊಟ ಆದಮೇಲೆ ಕುಡೀರಿ. 1 ಅವರ್ ಬಿಟ್ಟು, 1 ಅವರ್ ಬಿಟ್ಟು, ಊಟ ಆದಮೇಲೆ 1 ಅವರ್ ಬಿಡಬೇಕು ಅಥವಾ ಅರ್ಧ ಅವರ್ ಬಿಡಬೇಕು, ಅವಾಗ ಕುಡೀರಿ. ಓಕೆಲಾ? ಹೀಗೆ ನೀವು ಒಂದು 21 ದಿನ ಮಾಡಿದ್ರೆ ನಿಮ್ಮ ಶರೀರ ವಜ್ರಕಾಯ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. 21 ಡೇಸ್ ಡೈಲಿ. ಆದರೆ ಮಂತ್ರ ಮರಿಬಾರ್ದು, ಜಪ ಸಿದ್ಧಿ ಮಾಡ್ಕೊಂಡಿರ್ಬೇಕು. ಮಂತ್ರನ ನೆನಪಿಟ್ಕೊಳ್ಳಿ. ಒಂದು ಮಂತ್ರನ ನೀವು 21 ದಿನ, ನೀವು 21 ದಿನ ಕುಡಿಬೇಕು. 21 ದಿನ ಮಂತ್ರ ಜಪ ಮಾಡಬೇಕು. ಒಂದು ಸಾರಿ ಕೂತ್ಕೊಂಡ್ರೆ 108 ಸಾರಿ, ಒಂದು ದಿನಕ್ಕೆ 1000 ಸಾರಿ ಟೋಟಲಾಗಿ, ಇಷ್ಟು ಮಂತ್ರ. ಓಕೆಲಾ? ಹೀಗೆ ನೀವೆಲ್ಲಾದರೂ 3 ತಿಂಗಳು ಮಾಡಿದ್ರೆ ನಿಮ್ಮ ದಿವ್ಯ ಶರೀರ ಆಗುತ್ತೆ, ಸಾಕಷ್ಟು ರೋಗಗಳು ನಾಶ ಆಗುತ್ತೆ. ಲೇಡೀಸ್ ಪ್ರಾಬ್ಲಮ್ಗಳು ತುಂಬ ಕಳೆಯುತ್ತೆ. ಸಾಮಾನ್ಯವಾಗಿದ್ದೆಲ್ಲ ಚಳಿಗಾಲದಲ್ಲಿ ಮಾಡಬೇಕು. ಭಾದ್ರಪದ ಮಾಸ, ಶ್ರಾವಣ ಮಾಸ, ಕಾರ್ತಿಕ ಮಾಸ ಬರುತ್ತಲ್ಲ, ಆ ಟೈಮ್ಗಳಲ್ಲಿ, ಮಳೆಗಾಲ ಚಳಿಗಾಲದಲ್ಲಿ ಹೆಚ್ಚಾಗಿ ಮಾಡಬೇಕು. ಈ ರೀತಿ ನೀವು ಮಾಡ್ತಾಯಿದ್ರೆ 3 ತಿಂಗಳು ಮಾಡಿ, 108 ಡೇಸ್, 10 ಡೇಸ್, 50 ಡೇಸ್ ಮಾಡಿ, 3.5 ತಿಂಗಳು ಮಾಡಿ. ಸೂಪರಾಗಿರುತ್ತೆ ಶರೀರ, ಅಮೃತ್ವ ಶರೀರ ಆಗುತ್ತೆ. ನೀವು ಹೆಚ್ಚಾಗಿ ಊಟ ಮಾಡ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋಲ್ಲ, ಕಿಡ್ನಿ ಸಮಸ್ಯೆ ಇರೋಲ್ಲ, ಅಪ್ರೈಟಿಸ್, ಅಲ್ಸರ್ ಸಮಸ್ಯೆ ಇರೋಲ್ಲ, ಚರ್ಮ ರೋಗಗಳ ಸಮಸ್ಯೆ ಇರೋಲ್ಲ. ಬ್ರೈನ್ ಚುರುಕಾಗುತ್ತೆ, ನರನಾಡಿಗಳು, ಬ್ರೈನ್ ಮೆಮೊರಿ ಪವರ್ ಹೆಚ್ಚಾಗುತ್ತೆ, ಹೆಚ್ಚಿನ ಬುದ್ಧಿಶಕ್ತಿ ಬರುತ್ತೆ, ಜ್ಞಾನ ಬರುತ್ತೆ, ಮೋಕ್ಷ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಮುಕ್ತಿ, ಜೀವನ್ಮುಕ್ತಿ, ಜ್ಞಾನ ಏನೇನಾದರೂ ಸಾಧಿಸ್ಲಿಕ್ಕೆ, ಜೀವನದಲ್ಲಿ ಮೇಲೆ ಬರಲಿಕ್ಕೆ, ಇದೆಲ್ಲ ಒಳ್ಳೆ ಫಿಟ್ನೆಸ್ ಆಗುತ್ತೆ ಬಾಡಿ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ. ಅದಕ್ಕೆ ಹರಳೆ ಕಾಯಿ ಸಿಪ್ಪೆಯಿಂದ ಚೂರ್ಣ ಮಾಡಿ, ಕಲ್ಲು ಸಕ್ಕರೆ, ಹಾಲು, ಜೇನುತುಪ್ಪದಿಂದ 1 ಲೋಟ ಡೈಲಿ ಕುಡಿದು ಮಂತ್ರ ಪಠಣ ಮಾಡಿದ್ರೆ ಇವು ಖಂಡಿತ ಫಿಟ್. ಇವರೇ ಇದು ಹರಳಿಕಾಯಿ ಬಗ್ಗೆ ಎಲ್ಲ ಅಲ್ಲಿ ಹೇಳ್ತಿರೋದು. ಇದರಿಂದ ಸಾಕಷ್ಟು ಶರೀರದಲ್ಲಿ ರೋಗಗಳು ನಾಶ ಆಗುತ್ತೆ, ಸಾಕಷ್ಟು ಕುಂದುಕೊರತೆಗಳು ಶರೀರದಲ್ಲಿರುತ್ತೆ, ಅದೆಲ್ಲ ನಾಶ ಆಗುತ್ತೆ. ಸಾಕಷ್ಟು ಇಂಪ್ರೂವ್ ಆಗ್ತೀರಾ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಪಾರಮಾರ್ಥಿಕವಾಗಿ ಒಳ್ಳೆಯದಾಗುತ್ತೆ. ಇದೆಲ್ಲ ಮಾಡಿ, ಕಂಟಿನ್ಯೂ ಮಾಡಿ. ಭಾಳ ಸುಲಭವಾದ ವಿಧಾನ ಇದು, ಇದೇನು ಕಷ್ಟ ಇಲ್ಲ. ಯಾವಾಗಲೂ ಹಣ ಉಳಿಸ್ಬೇಕು, ಟೈಮ್ ಉಳಿಸ್ಬೇಕು, ಕಷ್ಟ ಕಮ್ಮಿ ತಗೋಬೇಕು, ಲಾಭ ಜಾಸ್ತಿ ಸಂಪಾದನೆ ಮಾಡ್ಕೋಬೇಕು, ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಲ್ವಾ? ಬಡವರು ಎಲ್ಲರೂ ಮಾಡ್ಬೋದು, ಬಡವರು ಶ್ರೀಮಂತರು ಎಲ್ಲರೂ ಈ ಕೆಲಸ ಆಗಲ್ವಾ? ಆಗುತ್ತಲ್ವ? ಓಕೆ, ಜಪ ತಪ ಹೇಗೆ ಮಾಡೋದು, ಧ್ಯಾನ ಹೇಗೆ ಮಾಡೋದು, ಹಿಂದಿನ ವಿಡಿಯೋಗಳು ಹಾಕಿದ್ದೀರ, ಅವು ನೋಡಿ ಅದರಂತೆ ಮಾಡಿ. ಹಾಗೆ ಮುಂದಿನ ಭಾಗಗಳು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಹಾಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ಈ ಥರ ವಿಡಿಯೋಗಳು ಮುಂದೆ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ, ನೀವೇ ನನಗೆ ಎನರ್ಜಿ ಸ್ಫೂರ್ತಿ ಕೊಟ್ಟಂಗೆ ಆಗುತ್ತೆ. ಅದಕ್ಕೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಗಳು ನೋಡಿ, ಹಿಂದಿನ ವಿಡಿಯೋಗಳು ತಪ್ಪದೆ ನೋಡಿ. ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಮ ಮನೆಯವರು ಎಲ್ಲರೂ ಒಳ್ಳೆಯದಾಗಲಿ. ನೀವು ಆರೋಗ್ಯದಲ್ಲಿ ಫಿಟ್ನೆಸ್ ಆದರೆ ನೀವೇ ಅಕ್ಕಪಕ್ಕದಲ್ಲಿರೋರನ್ನ ಉದ್ಧಾರ ಮಾಡ್ತೀರಾ. ಮೊದಲು ನೀವು ಆಗಿ ಆಮೇಲೆ ಅವ್ರನ್ನ ಉದ್ಧಾರ ಮಾಡಿ. ಓಕೆಲಾ? ನಿಮ್ಗೆ ಒಳ್ಳೆಯದಾಗಲಿ. ಲೈಕ್ ಮಾಡೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.